ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಫ್ರೆಂಡ್ಸ್, ಇವತ್ತು ಸಂಡೇ. ನಾನು ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟಿಗೆ ದೋಸೆ ಮಾಡೋಣ ಅಂತ ದೋಸೆ ಹಿಟ್ಟಿಗೆ ರಾತ್ರಿ ನೆನೆ ಹಾಕಿಲ್ಲ, ರುಬ್ಬಿ ಇಟ್ಟಿದ್ದೆ. ಅದು ಕೂಡ ತುಂಬಾನೇ ಚೆನ್ನಾಗಿ ಉಬ್ಬಿ ಬಂದಿದೆ. ಮತ್ತೆ ನಾನು ಮಾರ್ನಿಂಗ್ ಯಾವಾಗಲೂ ಜೀರಾ ಪಾನಿ ಮತ್ತೆ ಸಬ್ಜಾ ಬೀಜ ಕುಡಿತೀನಲ್ವಾ, ಅದನ್ನು ಕೂಡ ಪ್ರಿಪೇರ್ ಆಗಿದೆ. ಅದನ್ನು ಕೂಡ ನಾನು ಇದು ಮಾಡಿಕೊಂಡು ಇವಾಗ ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಫ್ರಿಡ್ಜ್ಗೆ ಎತ್ತಿ ಇಟ್ಕೊಂತೀನಿ. ಬೆಳಿಗ್ಗೆಗೆ ಪಡ್ಡುಗೆ ಇದನ್ನೇ ಯೂಸ್ ಮಾಡ್ಕೊತೀನಿ. ಇಲ್ಲ ಮಕ್ಕಳು ಮನೇಲಿ ಇರೋದ್ರಿಂದ ಯಾವಾಗಾದ್ರೂ ದೋಸೆ ಕೇಳಿದ್ರು ಹಾಕೊಡಕ್ಕೆ ಈಸಿ ಆಗುತ್ತೆ. ಸ್ವಲ್ಪನೇ ಜಾಸ್ತಿನೇ ಮಾಡ್ಕೊಂಡಿರ್ತೀನಿ, ಅದಕ್ಕೋಸ್ಕರ ಅದನ್ನ ಎತ್ತಿಟ್ಕೊಂತಾ ಇದ್ದೀನಿ. ಇದಕ್ಕೆ ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ನೀರು, ಸ್ವಲ್ಪನೇ ಸಕ್ಕರೆ, ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಹಾಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ, ಮಸಾಲೆ ದೋಸೆ ತರ ಟೇಸ್ಟ್ ಬರುತ್ತೆ ಮಕ್ಕಳಿಗೆ. ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಮ್ಮನೇಲಿ ದೋಸೆ ಇಡ್ಲಿ ಅಂತ ಅಂದ್ರೆ ಮಕ್ಕಳಿಗೆ ಬಾಕ್ಸಿಗೆ ಐಟಮ್ ಮಾತ್ರ ಮಾಡ್ತಾ ಇದ್ವಿ. ಸ್ವಲ್ಪ ದಿನನೇ ಆಗ್ಬಿಟ್ಟಿತ್ತು, ಅಕ್ಕಿ ಎಲ್ಲ ಖಾಲಿ ಆಗಿತ್ತು, ಅದಕ್ಕೋಸ್ಕರ ದೋಸೆನೆ ಮಾಡಿರ್ಲಿಲ್ಲ. ಇವತ್ತು ದೋಸೆ ಮಾಡೋಣ. ಅವತ್ತೊಂದಿನ ರಾಗಿ ದೋಸೆ ಮಾಡಿದ್ದೆ. ನಾನ್ ಮಾಡಿದ ರಾಗಿ ದೋಸೆ ಫಸ್ಟ್ ಟೈಮು. ನನ್ನ ತಂಗಿ ಮಾಡೋಳು. ನಾನು ಅಷ್ಟು ರಾಗಿ ತಗೊಂಬರ್ತಿರ್ಲಿಲ್ವಾ, ಹಿಟ್ಟೆಲ್ಲ ಕಲ್ಸಿ ಮಾಡಕ್ ಇಷ್ಟ ಆಗ್ತಿರ್ಲಿಲ್ಲ. ರಾಗಿನೇ ನೆನೆ ಹಾಕ್ಬಿಟ್ಟು ಮಾಡೋಣ ಅಂತ ಮಾಡಿರ್ಲಿಲ್ಲ. ತುಂಬಾನೇ ಚೆನ್ನಾಗಿ ಬಂದಿತ್ತು. ನಿಮ್ಗೂ ಕೂಡ ನಾನು ತೋರಿಸ್ತೀನಿ ಯಾವ ತರ ರಾಗಿ ದೋಸೆ ಮಾಡಿದ್ದೆ ಅಂದ್ಬಿಟ್ಟು. ಅದಾದ್ಮೇಲೆ ನನಗೆ ಜೀರಾ ಪಾನಿ ಮತ್ತೆ ಅದ್ ಕುಡಿಲಿಲ್ಲ ಅಂದ್ರೆ ಇವಾಗ ಅಭ್ಯಾಸ ಆಗ್ಬಿಟ್ಟಿದೆನಲ್ವಾ, ಬಾಡಿ ಹೀಟ್ ಆಗಿತ್ತು ನನಗೆ, ಅದಕ್ಕೋಸ್ಕರ ತಗೊಂಡು ಅಭ್ಯಾಸ ಆಗಿರೋದ್ರಿಂದ ಒಂದಿನ ಏನಾದ್ರು ತಗೊಳ್ಳಿಲ್ಲ, ಮರ್ತ್ಕೊಂಡ್ಬಿಟ್ಟಿರ್ತೀನಿ ನೆನೆ ಹಾಕಕ್ಕೆ ಅದನ್ನೆಲ್ಲ ಅಂತ ಅಂದ್ರೆ ಆ ಇಷ್ಟನೇ ಆಗಲ್ಲ. ಏನೋ ಒಂಥರ ಮಿಸ್ ಮಾಡಿದೀನಲ್ವಾ ಏನಾದ್ರು ಅಂತ ಅನ್ಸ್ತಾ ಇರುತ್ತೆ. ಅದಾದ್ಮೇಲೆ ನಾನು ಪಾತ್ರೆಗಳೆಲ್ಲ ಜೋಡಿಸ್ಕೊಂತಾ ಇದ್ದೀನಿ. ನೈಟೇ ಪಾತ್ರೆ ತೊಳೆದಿಟ್ಟಿರೋದ್ರಿಂದ ಸ್ವಲ್ಪ ಈಸಿ ಆಗ್ಬಿಡುತ್ತೆ. ಮತ್ತೆ ಕಿಚನ್ ಎಲ್ಲ ನೀಟ್ ಸಾಫ್ ಅನ್ಸೋದ್ರಿಂದ ಬೆಳಿಗ್ಗೆ ಬಂದ ತಕ್ಷಣ ಫ್ರೆಶ್ ಆಗಿ ಕಾಣಿಸ್ತಾ ಇರುತ್ತೆ. ನಮಗೂ ಕೂಡ ಮೂಡ್ ಚೆನ್ನಾಗಿರುತ್ತೆ ಅವಾಗ ಬೆಳಿಗ್ಗೆನೆ ಕೆಲಸ ಮಾಡ್ಕೊಳ್ಳೋಣ ಅಂತ. ಪಾತ್ರೆ ಎಲ್ಲ ಹಾಗೇನೆ ಇಟ್ಟಿದ್ರೆ ಮೂಡ್ ಆಫ್ ಹೋಗ್ಬಿಡುತ್ತೆ. ಫಸ್ಟೇ ಪಾತ್ರೆ ತೊಳಿಬೇಕಲ್ಲಪ್ಪ ಅಂತ ಅನ್ಸ್ಬಿಡುತ್ತೆ. ಅದಾದ್ಮೇಲೆ ನಾನು ಸ್ವಲ್ಪ ಚಟ್ನಿ ಮಾಡ್ಕೊಂತಾ ಇದ್ದೀನಿ. ಹುರ್ಗಡ್ಲೆ ಚಟ್ನಿ, ಸ್ವಲ್ಪ ಕಾಯಿ ಹಾಕೊಂಡು ಹುರ್ಗಡ್ಲೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಕಡಲೆ ಎಲ್ಲ ಹಾಕಿ, ಹಸಿಮೆಣಸಿನ್ಕಾಯಿ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂತಾ ಇದ್ದೀನಿ. ನನಗೆ ಚಟ್ನಿನೂ ಇರಬೇಕು, ಪಲ್ಯನೂ ಇರಬೇಕು. ಮಕ್ಕಳಿಗೆ ಆಲೂಗಡ್ಡೆ ಪಲ್ಯ ಕೂಡ ಮಾಡ್ತಾ ಇದ್ದೀನಿ. ನಮಗೆ ಎರಡು ಇದ್ರೇನೆ ಸ್ವಲ್ಪ ಟೇಸ್ಟ್ ಅನ್ಸುತ್ತೆ, ಅದಕ್ಕೋಸ್ಕರ ಎರಡು ಕೂಡ ಮಾಡ್ಕೊಂಡು ನಾನು ಎಲ್ಲ ಮಾಡಿಡ್ತೀನಿ. ಬೆಳಿಗ್ಗೆನೆ ನಾನು ಎದ್ದ ತಕ್ಷಣ ಏನೇನೆಲ್ಲ ಮಾಡ್ಬೇಕು, ಸೈಡ್ಸ್ ಎಲ್ಲ ಇರುತ್ತಲ್ವಾ, ಈಗ ಹೆಸರು ಕಾಳು ಮಾಡ್ಬೇಕು, ಅದನ್ನ ಕೂಡ ಮಾಡ್ಕೊಂತೀನಿ. ಈ ಚಟ್ನಿ ಎಲ್ಲ ಮಾಡ್ಬೇಕಿತ್ತಲ್ವಾ, ಅದನ್ನ ಕೂಡ ಮಾಡ್ಕೊಂಡೆ. ಅದಾದ್ಮೇಲೆ ಪಲ್ಯ ಕೂಡ ಮಾಡಿ ಇಟ್ಕೊಂತೀನಿ. ದೋಸೆ ಮಾತ್ರ ಮಕ್ಕಳಿಗೆ ಯಾವಾಗ ಬೇಕಿರುತ್ತೆ ಅವಾಗ ಮಾತ್ರ ಹಾಕೊಡ್ತೀನಿ. ಮನೆಯಲ್ಲಿ ಪ್ರತಿಯೊಬ್ರು ಬಿಸಿ ಬಿಸಿನೇ ತಿನ್ನೋದ್ರಿಂದ ಅದನ್ನ ಮತ್ತೆ ಮತ್ತೆ ಹಾಕಿ ಇಡಲ್ಲ, ಮತ್ತೆ ಅದು ವೇಸ್ಟೇ ಆಗ್ಬಿಡುತ್ತೆ, ಯಾರು ತಿನ್ನೋದೇ ಇಲ್ಲ. ನಮ್ಮ ಮನೆಯವರಿಗೆ ಒಂದ್ ಸ್ವಲ್ಪ ಸಾಫ್ಟ್ ಆಗಿ ಹಾಕೊಡ್ಬೇಕಾಗುತ್ತೆ, ಮಕ್ಳಿಗೆಲ್ಲ ಒಂದ್ ಸ್ವಲ್ಪ ಮಸಾಲೆ ದೋಸೆ ತರ ಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಒಬ್ಬೊಬ್ರಿಗೆ ಒಂದೊಂದ್ ತರ ಆಗಿರುತ್ತೆ. ಅದಕ್ಕೇನೆ ತಿಂತಾನೆ ಹಾಕೊಡ್ತೀನಿ ನಾನು. ಅವ್ರು ಯಾವಾಗ ಫ್ರೆಶ್ ಆಗಿ ಬರ್ತಾರೆ ಅವಾಗ್ಲೇನೆ ಬಿಸಿ ಬಿಸಿ ಹಾಕೊಂಡ್ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ನಾನ್ ಕೂಡ ಹಾಗೆ ಮಾಡ್ತೀನಿ. ಇವಾಗ ನಾನು ಆಲೂಗಡ್ಡೆ ಪಲ್ಯ ಮಾಡಕ್ಕೆ ಅಂತ ಕಟ್ ಮಾಡಿ ಇಟ್ಕೊಂತಿದೀನಿ ಎಲ್ಲ. ಅಷ್ಟ್ರಲ್ಲಿ ಆಗ್ಲೇ ಮಕ್ಳು ಎದ್ಬಿಟ್ಟು ಆಗ್ಲೇ ಒಂದ್ ರೌಂಡ್ ಜಗಳ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಮಕ್ಳು ಮನೇಲಿ ಇರೋದ್ರಿಂದ ಹಬ್ಬ ಆಗ್ತಾನೆ ಇಲ್ಲ ಫ್ರೆಂಡ್ಸ್. ನನಗಂತೂ ವಿಡಿಯೋಸು ಕೂಡ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ನಾನು ತುಂಬಾ ದಿನಕ್ಕೊಂದು ವಿಡಿಯೋ ಹಾಕ್ತಾ ಇದ್ದೀನಿ. ಅಡ್ಗೆ ವಿಡಿಯೋನು ಮಾಡ್ಕೊಳಕ್ ಆಗಲ್ಲ, ಯಾಕಂದ್ರೆ ಪಾಪು ಕೂಡ ಯಾವಾಗಾದ್ರೂ ಒಂದ್ಸರಿ ಫೋನ್ ಎಲ್ಲ ಇಟ್ಕೊಂಡಿರ್ತಾನೆ, ಬೇಕು ಅಂತ ಹೇಳ್ತಾನೆ. ಅದಾದ್ಮೇಲೆ ನನಗೆ ಸ್ವಲ್ಪ ಅಷ್ಟೊತ್ತಿಗೆ ಅಡ್ಗೆನೆ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೆ ನಾನು ರೆಸಿಪೀಸ್ ಎಲ್ಲ ಶೂಟೇ ಮಾಡ್ಕೊಳಕ್ ಆಗ್ತಿಲ್ಲ. ಅದಾದ್ಮೇಲೆ ಮಕ್ಕಳಿಗೆ ನಾನು ಹಾಲು ಕೂಡ ಮಿಕ್ಸ್ ಮಾಡಿ ಹಾಲು ಕೊಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಮಗ್ ಕೂಡ ಟೀ ಸ್ವಲ್ಪ ಇಟ್ಕೊಂಡು ಟೀ ಕೂಡ ಮಾಡ್ಕೊಳ್ಳೋಣ ಅಂತ ಒಂದ್ ಸೈಡ್ ಟೀ ಕೂಡ ಮಾಡ್ಕೊತಾ ಇದ್ದೆ. ಮಕ್ಕಳಿಗೆ ಹಾರ್ಲಿಕ್ಸೇ ಮಿಕ್ಸ್ ಮಾಡ್ಕೊಡ್ತೀನಿ. ಅವರು ಮೊದ್ಲಿಂದ ಹಾರ್ಲಿಕ್ಸೇ ಕುಡ್ದಿರೋದ್ರಿಂದ ಇವಾಗ ಒಂದ್ ಸ್ವಲ್ಪ ಅದನ್ನ ಬಿಡಕ್ಕೆ ಕಷ್ಟ ಅವರಿಗೆ. ಹಾರ್ಲಿಕ್ಸ್ ಇಲ್ಲ ಅಂದ್ರೆ ಹಾಲೇ ಕುಡಿಯಲ್ಲ, ಹಂಗಾಗ್ಬಿಟ್ಟಿದ್ದಾರೆ. ಸ್ವಲ್ಪ ಟೀ ಕೂಡ ಮಾಡ್ಕೊಂಡು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡಿದೀನಿ ಇವಾಗ. ಯಾಕಂದ್ರೆ ಸ್ವಲ್ಪ ಅದನ್ನು ಬಿಡ್ಬೇಕು ಅನ್ಕೊಂಡಿದೀನಿ, ಆದ್ರೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ಅದನ್ನು ಕೂಡ ಸ್ವಲ್ಪ ಕಡಿಮೆ ಮಾಡಿ ತಗೊಳ್ಳೋಣ ಅಂದ್ಬಿಟ್ಟು ಕಡಿಮೆ ಮಾಡ್ಕೊಂಡಿದೀನಿ. ಆಲೂಗಡ್ಡೆ ಕೂಡ ಬೇಯಿಸಕ್ಕೆ ಇಟ್ಕೊಂಡೆ. ಅದಾದ್ಮೇಲೆ ಟೀ ಕೂಡ ಕುತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಮಹಾಭಾರತ ಹಾಕಿದ್ದೆ. ಮಕ್ಳು ಕೂಡ ಮಹಾಭಾರತ ನೋಡ್ತಾ ಇದ್ರು. ನಮಗೇನೋ ಗೊತ್ತಿಲ್ಲ, ಅದ್ ಮುಗಿದ್ರೆ ಮತ್ತೆ ಹಾಕೊಬೇಕು ಅನ್ಸುತ್ತೆ. ಯಾವಾಗ್ಲೂ ಬರ್ತಿರೋದ್ರಿಂದ ಯಾವಾಗ ಬೇಕಾದ್ರೂ ಹಾಕೊಂಡು ಮಕ್ಳಿಗೆಲ್ಲ ಅರ್ಥ ಮಾಡ್ಸಕ್ಕಂತೂ ಸಖತ್ತು. ಈ ಸರಿ ಅಂತೂ ನನ್ನಮ್ಮ ಚೆನ್ನಾಗ್ ಅರ್ಥ ಮಾಡ್ಕೊಂತಾ ಇದ್ದಾಳೆ, ಎಲ್ಲ ಕೇಳಿ ತಿಳ್ಕೊಂತಾ ಇದ್ದಾಳೆ. ಇವ್ರು ಯಾರಮ್ಮ, ಇವ್ರಪ್ಪ ಯಾರು, ಅದೆಲ್ಲ ಕೇಳಿ ಎಲ್ಲಾ ತರದ್ ಯಾರು, ಯಾಕೆ ಯುದ್ಧ ಆಯ್ತು ಅದನ್ನೆಲ್ಲ ಕೇಳಿ ತಿಳ್ಕೊಂತಾ ಇದ್ದಾಳೆ. ಮಕ್ಳಿಗೆ ಒಳ್ಳೇದಲ್ವಾ ಮಹಾಭಾರತ ತೋರ್ಸೋದ್ರಿಂದ. ಸ್ವಲ್ಪನಾದ್ರು ಸಂಸ್ಕಾರ
ನಮ್ಗೆ ನಾ ಎಷ್ಟೇ ಹೇಳ್ಕೊಟ್ರು ಅದು ಸ್ಕೂಲಲ್ಲಿ ಹೇಳ್ಕೊಡೋದೇ ಅವರಿಗೆ ಜಾಸ್ತಿ ತಲೆ ಹೋಗುತ್ತೆ. ಮನೇಲಿ ಎಷ್ಟೇ ಹೇಳ್ಕೊಟ್ರು ಅವ್ರಿಗೆ ತಲೆ ಬರಲ್ಲ. ಅದಕ್ಕೋಸ್ಕರ ಈ ತರ ಎಲ್ಲ ಒಳ್ಳೇದೇ ಮಾಡ್ಬೇಕಮ್ಮ ಅಂತ ಇದನ್ನೆಲ್ಲ ಹಾಕಿ ತೋರಿಸ್ತಾ ಇರ್ತೀನಿ ಒಂದ್ಸರಿ. ಅದಾದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ಫ್ರೆಂಡ್ಸ್. ನಂಗೆ ರೆಕಾರ್ಡೇ ಮಾಡ್ಕೊಳಕ್ ಆಗ್ಲಿಲ್ಲ. ಅದೇ ನಾನು ಹೇಳಿದ್ನಲ್ವಾ ಆಗ್ಲೇ, ಹಾಗೆ ರೆಕಾರ್ಡ್ ಮಾಡ್ಕೊಳಕ್ ಆಗ್ಲಿಲ್ಲ. ಅದಕ್ಕೇನೆ ನಾನು ಒಂದ್ಸರಿ ತೋರ್ಸ್ಕೊಂಡ್ ಬರ್ತಾ ಇದೀನಿ. ಕಸ ಗುಡ್ಸಿ ಮನೆ ಒರ್ಸಿ ಬಾಗ್ಲೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಗಿತ್ತು. ಮಕ್ಳು ಕೂಡ ಫ್ರೆಶ್ ಆಗಿದ್ದಾರೆ. ಅದಕ್ಕೋಸ್ಕರ ಈಗ ಅವರಿಗೆ ದೋಸೆ ಕೂಡ ಹಾಕೊಡ್ತಾ ಇದೀನಿ. ಈ ತವಾನ ನಾನು ಹೇಳ್ಬೇಕು ಫ್ರೆಂಡ್ಸ್ ನಿಮಗೆ, ಏನೂ ಆಗಿಲ್ಲ. ಅದು ನಾನ್ ತಗೊಂಡಿದ್ ಯಾವಾಗ ಅಂತಂದ್ರೆ, ನಾನು ಅಸ್ಸಾಮಲ್ಲಿ ಇದ್ದಾಗ ತಗೊಂಡಿದ್ ತವ ಅದು. ಏನಂದ್ರೆ ಏನೂ ಆಗಿಲ್ಲ. ಇವಾಗ್ಲೂ ಕೂಡ ಯೂಸ್ ಆಗ್ತಿದೆ. ಆದ್ರೆ ನಾನು ಅದಾದ್ಮೇಲೆ ಇವಾಗೊಂದ್ ತವ ನನಗ್ ಸಿಕ್ಕಿತ್ತು. ಯಾವ್ದೋ ಗಿಫ್ಟ್ ವೋಚರ್ ಅಲ್ಲೋ ಏನೋ ಬಂದಿತ್ತು. ಅದನ್ನ ಯೂಸ್ ಮಾಡಿದೆ. ಅದನ್ನ ನಾನು ಚಪಾತಿ ಎಲ್ಲ ಮಾಡಕ್ ಇಟ್ಕೊಂಡಿದೀನಿ. ಅದು ಎಷ್ಟು ಹಾಳಾಗಿದೆ ಅಂತಂದ್ರೆ, ಅದು ಯೂಸ್ ಮಾಡಕ್ಕೆ ಇದಿಲ್ಲ ಇವಾಗ, ಅಷ್ಟೊಂದು ಹಾಳಾಗ್ಬಿಟ್ಟಿದೆ. ಇದಾದ್ರೆ ಏನೂ ಆಗಿಲ್ಲ, ಎಷ್ಟು ವರ್ಷದಿಂದ ಬರ್ತಿದೆ. ಅದು ಕೂಡ ನಾನು ಕ್ಯಾಂಟೀನ್ ಅಲ್ಲಿ ತಗೊಂಡಿದ್ದೆ. ತುಂಬಾನೇ ಚೆನ್ನಾಗಿದೆ ಅದು ತವ. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅಂದ್ರೆ, ನಾನ್ ಕೂಡ ಫ್ರೆಶ್ ಆಗಿ ಎಲ್ಲ ರೆಡಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ನಾವು ಹೋಗ್ತಾ ಇದೀವಿ. ಕ್ಯಾಂಟೀನಿಗೆ ಹೋಗ್ಬೇಕಿತ್ತು. ನಮ್ಮ ಅತ್ತೆಯವರು ಒಂದ್ ಸ್ವಲ್ಪ ನಮಗೇನೋ ತಗೊಂಬರಕ್ ಹೇಳಿದ್ರು. ಫ್ಯಾನ್ ಬೇಕಿತ್ತು ಅಂತ ಹೇಳಿದ್ರು. ಅದಕ್ಕೋಸ್ಕರ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಲ್ಲಿ ಮೆಸೇಜ್ ಹಾಕಿದ್ರು ಬಂದಿದೆ ಅಂತ. ಆದ್ರೆ ಒಂದಿನ ಹಿಂದಿನ ಮೆಸೇಜ್ ಅಲ್ಲಿ 10 o'clock ಓಪನ್ ಅಂತ ಹಾಕಿದ್ರು. ಮತ್ತೆ ಮಾರನೇ ಬೆಳಿಗ್ಗೆ 1 o'clock ಅಂತ ಹಾಕಿದ್ದಾರೆ. ನಾವು ನೋಡ್ಕೊಂಡಿಲ್ಲ. ನಾವು ಆಗ್ಲೇ ಕ್ಯಾಂಟೀನ್ ಹತ್ರ ಹೋದ್ವಿ. ಅಲ್ಲಿ ನೋಡಿದ್ರೆ ಸಖತ್ ಕ್ಯೂ. ಆಗ್ಲೇ 1 o'clock ಬಿಡೋದ್ ಒಳಗಡೆ ಅಂತ ಹೇಳ್ತಿದ್ದಾರೆ. ನಾವ್ 10 ಗಂಟೆಯಿಂದ ಅಲ್ಲಿ ವೆಯ್ಟ್ ಮಾಡಕ್ ಆಗಲ್ಲ ಅಲ್ವಾ. ಅಲ್ಲೆಲ್ಲ ಎಷ್ಟು ಅಂದ್ರೆ ಆಗ್ಲಿಂದಾನೇ ಕ್ಯೂ ಅಂತಂದ್ರೆ, ಇನ್ ಮಧ್ಯಾಹ್ನದ ಮೇಲೆ ಬಂದ್ರು ವೇಸ್ಟ್. ಯಾಕಂದ್ರೆ ಅವರೇ ಇರ್ತಾರೆ ತುಂಬಾ ಜನ. ಅದಕ್ಕೋಸ್ಕರ ನಮ್ಮ ಮನೆಯವ್ರು ಬೇಡ ಇನ್ನೊಂದ್ ದಿನ ಬರೋಣ ಅಂತ ಬಂದ್ವಿ. ಆ ಯಾಕ್ ಬಂದ್ವಿ ಅಂತಂದ್ರೆ, ನಾವ್ ಅಷ್ಟೊತ್ ವೆಯ್ಟ್ ಮಾಡಕ್ ಆಗಲ್ಲ ಅಲ್ಲಿ. 1 o'clock ಅಂದ್ರೆ ಮತ್ತೆ ಅಷ್ಟೊಂದು ರಶ್ ಇತ್ತು ಅಂತಂದ್ರೆ, ನಮ್ದೇ ಒಂದ್ 20ನೇ ನಂಬರ್ ಇತ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ನಾವ್ ಇನ್ನೊಂದ್ ದಿನ ಬರೋಣ ಅಂತ ಅನ್ಕೊಂಡ್ವಿ. ಇನ್ನೊಂದ್ ದಿನ ಹೋಗ್ಬೇಕು. ಇವಾಗ ನಾವು ಬಂದಿದ್ದು ರಾಯಲ್ ಮಾರ್ಟಿಗೆ. ಅಲ್ಲೇ ಇದೆ ಅಲ್ವಾ ಮುಂದೆ ನಜರ್ಬಾದಲ್ಲಿ. ನಾವ್ ಯಾವಾಗ್ಲೂ ಹೋಗಿರ್ಲಿಲ್ಲ. ಮತ್ತೆ ಇವಾಗ ಫ್ರೀ ಇದ್ದು ಅಲ್ವಾ, ಅದಕ್ಕೋಸ್ಕರ ನೋಡ್ಕೊಂಡ್ ಹೋಗೋಣ ಹೇಗಿದೆ ಅಂತ ಬಂದ್ವಿ. ನನಗ್ ಇದೊಂದ್ ಚಾಪರ್ ಇಷ್ಟ ಆಯ್ತು. ತಗೊಬೇಕು ಅನ್ಕೊಂಡಿದ್ದೆ. ಅದಕ್ಕೋಸ್ಕರ ಇದು ಕೂಡ ಇಷ್ಟ ಆಯ್ತು. 200 rupees ತಗೊಂಡ್ವಿ ಒಂದು. ಇನ್ನ ನಮ್ ಪಾಪುಗೆ ಬಿಸ್ಕೆಟ್ ಕೂಡ ಕಾಣಿಸ್ಬಿಡ್ತು ಅಲ್ಲೇ. ಅವ್ನ್ ಕೂಡ ಬಿಸ್ಕೆಟ್ ಬೇಕು ಅಮ್ಮ ಅಮ್ಮ ಅಂತ ಹೇಳ್ತಾ ಇದ್ದ. ಚೆನ್ನಾಗಿದೆ ಚಾಪರ್, ಚೆನ್ನಾಗಿದೆ. ನನ್ ಮನೆಗೆ ತಗೊಂಬಂದ್ ಯೂಸ್ ಕೂಡ ಮಾಡಿದೀನಿ ಇವಾಗ. ನನ್ಗೆ ವಿಡಿಯೋಸ್ ಎಲ್ಲ ವಾಯ್ಸ್ ಓವರೇ ಕೊಡಕ್ ಆಗ್ತಿಲ್ಲ. ಯಾಕಂದ್ರೆ ಮಕ್ಳು ಮನೇಲಿ ಇರೋದ್ರಿಂದ ಯಾವಾಗ್ಲೂ ಗಜ್ಜಿ ಪಿಜಿ ಗಲಾಟೆ ಇದ್ದೇ ಇರುತ್ತೆ. ಡ್ರೈ ಫ್ರೂಟ್ಸ್ ಕೌಂಟರ್ ಕೂಡ ಮಾಡಿದ್ದಾರೆ. ವೆರೈಟಿ ಆಫ್ ಕಲೆಕ್ಷನ್ಸ್ ಏನೋ ಇದೆ. ಆದ್ರೆ ಸ್ವಲ್ಪ ಪ್ರೈಸ್ ಹೆವಿ ಅನ್ನಿಸ್ತು. ಇವಾಗ ಬಿರಿಯಾನಿದು ಪಾಂಡ್ಸ್ ಎಲ್ಲ ಸಿಗುತ್ತಲ್ಲ, ಅದೆಲ್ಲ ಸಖತ್ತಾಗಿದೆ. ನನಗಂತೂ ಸಖತ್ ಇಷ್ಟ ಆಯ್ತು. ಮತ್ತೆ ಗ್ಲಾಸ್ ಐಟಮ್ಗಳೆಲ್ಲ ಇರುತ್ತಲ್ಲ, ಅದು ಕೂಡ ಎಲ್ಲ ಚೆನ್ನಾಗಿತ್ತು. ಕಂಟೈನರ್ ಐಟಮ್ಸ್ ಎಲ್ಲ. ಅದನ್ನ ನಾನು ಇವಾಗ ಚೆಕ್ ಮಾಡಿ ನೋಡ್ಕೊಂಡು ತಗೊಂತಾ ಇದೀನಿ, ಯಾವ್ದು ತಗೊಳ್ಳೋಣ ಅಂತ. ಯಾವ್ದೇ ಐಟಮ್ ಕೂಡ ನೋಡ್ತಾ ಇದ್ರು ಸ್ವಲ್ಪ ಪ್ರೈಸ್ ಹೆವಿ ಅಂತಾನೆ ಅನ್ನಿಸ್ತಾ ಇತ್ತು. ನೋಡ್ದೆ ಒಂದ್ ಸ್ವಲ್ಪ ಎಲ್ಲ ನೋಡ್ಕೊಂಡ್ ಬಂದ್ವಿ. ಜಾಸ್ತಿ ಏನ್ ತಗೊಳ್ಳಿಲ್ಲ. ಮೌಲ್ಡ್ಸ್ ಕಾಣಿಸ್ಬಿಡ್ತು ನನ್ ಮಗಂಗೆ, ಐಸ್ ಕ್ರೀಮ್ ಮೌಲ್ಡ್ಸ್. ಇದೆಲ್ಲ ಚೆನ್ನಾಗಿತ್ತು ಐಟಮ್. ಅದೆಲ್ಲ ಏನಂತಾರೆ ಆಂಟಿಕ್ ಆ ತರ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಮೌಲ್ಡ್ಸ್ ಎಲ್ಲ ಕಾಣಿಸ್ಬಿಡ್ತು ಐಸ್ ಕ್ರೀಮ್ದು. ಅದು ತಗೊಂಡ್ ಹೋಗೋಣಮ್ಮ ಅಂತ ಹಿಂಸೆ ಕೊಟ್ಟು ಅದನ್ನ ಕೂಡ ತಗೊಂಡ್ವಿ. ಈ ತರ ಜಾರ್ ತಗೊಳ್ಳೋಣ ಅನ್ಕೊಂಡೆ, ಉಪ್ಪಿಗೆಲ್ಲ ಇರ್ಲಿಲ್ಲ. ಇವಾಗ ತಾನೇ ಅದು ಗ್ಲಾಸಿನ್ ತಗೊಂಡ್ಬಂದಿದ್ದೆ. ನನ್ ಫ್ರೆಂಡ್ ಹೇಳ್ತಾ ಇದ್ರು ಬೇಡ ಇದ್ ತಗೊಳ್ಳಿ, ಪಿಂಗಾಣಿ ತಗೊಳ್ಳಿ 2 ಅಂತ. ಅದಕ್ಕೋಸ್ಕರ ನೋಡಿದೆ. ಅದು 1 kg ಇರ್ಲಿಲ್ಲ. ಅದೆಲ್ಲ ಮೇಲೆ ಇದ್ದಿದ್ದಿಲ್ಲ 2 kg, ಕೆಳಗಡೆ ಇದ್ದಿದ್ದೆಲ್ಲ ಕಾಲ್ kg ಇತ್ತು. ಅದಕ್ಕೋಸ್ಕರ ಅದನ್ನ ತಗೊಳಕ್ ಹೋಗ್ಲಿಲ್ಲ ನಾನು ಬಾಕ್ಸ್ ಬೇಕಿತ್ತು ನನಗೆ. ಯಾವ್ದೋ ಒಂದು 5 kg ಅಷ್ಟು ಒಂದ್ 2 ಬಾಕ್ಸ್ ಬೇಕಿತ್ತು. ಅದಕ್ಕೆ ಅದನ್ನ ನೋಡ್ತಾ ಇದ್ದೆ. ಅದು ಅಲ್ಲಿ ಸಿಗ್ಲಿಲ್ಲ ನನಗೆ. ಫುಲ್ ಎಲ್ಲ ಕಡೆ ಕೇಳಿ ಈ ತರ ಇತ್ತು. ಈ ತರ ಸ್ಟೋರೇಜ್ ಬಟ್ಟೆ ಎಲ್ಲ ಇಟ್ಕೊಂತಾರಲ್ಲ ಆ ತರ ಇತ್ತು. ಈ ತರ ದೊಡ್ಡ ದೊಡ್ಡ ಬಾಕ್ಸ್ ಇರ್ಲಿಲ್ಲ. ಸ್ವಲ್ಪ 3 kgs ಅಷ್ಟೇ ಇತ್ತು. ಮತ್ತೆ ಬ್ಯಾಂಗಲ್ಸ್ ಬಾಕ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಆದ್ರೆ ಅದಕ್ಕೇನೆ 500 ಸಮಥಿಂಗ್ ಹಾಕಿದ್ರು. ನಾನು ಆನ್ಲೈನ್ ಅಲ್ಲಿ ನೋಡಿದ್ರೆ ಆಗುತ್ತೆ. ಎಷ್ಟಿರ್ಬೋದೇನೋ ಆನ್ಲೈನ್ ಅಲ್ಲಿ ಅಂತ ನೋಡ್ಕೊಂಡು ತಗೊಳ್ಳೋಣ ಅಂತ ಬಂದೆ. ನನಗೊಂದು ಬಾಕ್ಸ್ ಕೂಡ ಬೇಕಿತ್ತು ಆ ತರದ್ದು. ಪಾಪುದಾಗ್ಲೇ ಸ್ಟಾರ್ಟ್ ಆಗಿತ್ತು. ಬಾರಮ್ಮ ಮನೆಗೆ ಹೋಗೋಣ, ನನ್ನ ಅಕ್ಕನ ಹತ್ರ ಬಿಟ್ಬಿಟ್ ಬಾ ಅಂತ ಹೇಳ್ತಾ ಇದ್ದ. ಅದಲ್ದೇನೆ ಎಲ್ಲ ಟಚ್ ಮಾಡಕ್ ಹೋಗ್ತಿದ್ದ. ಅಲ್ಲೆಲ್ಲ ಜಾಸ್ತಿ ಗ್ಲಾಸ್ ಇಂದೆಲ್ಲ ಇದ್ದಿದ್ರಿಂದ ತುಂಬಾನೇ ಭಯ ಆಗ್ತಿತ್ತು. ಕೈ ಇಟ್ಕೊಂಡು ಹೋಗ್ಬೇಕು ಅನಿಸ್ತಾ ಇತ್ತು ಎಲ್ಲ. ಇಲ್ಲ ಸುಮ್ನೆ ಏನಕ್ ಪೇ ಮಾಡ್ಬೇಕು, ಅದು ಹೊಡ್ದಾಕ್ಬಿಟ್ರೆ ಅವನು ಅಂತ ಕೂಡ ಅನಿಸ್ತಾ ಇತ್ತು. ಅದಾದ್ಮೇಲೆ ನಾವು ಮತ್ತೆ ಕ್ಯಾಂಟೀನಿಗೆ ಬಂದ್ವಿ. ನಮ್ದು ಇನ್ನೊಂದು ಕ್ಯಾಂಟೀನ್ ಯಾವ್ದಿದು ಎಕ್ಸ್-ಸರ್ವಿಸ್ಮೆನ್ ಕ್ಯಾಂಟೀನ್ ಅಂತ ಇದೆ. ಅಲ್ಲಿಗೆ ಬಂದ್ವಿ. ಇಲ್ಲಾದ್ರೂ ಇದೆಯಾ ನೋಡ್ಕೊಂಡು ಹೋಗೋಣ. ಬಂದೇ ಇದೀವಂತೆ. ಮತ್ತೆ ಇನ್ನೊಂದ್ ದಿನ ನಮ್ಮ ಮನೆಯವ್ರಿಗೆ ಟೈಮ್ ಆಗ್ತಿರ್ಲಿಲ್ಲ ಬರಕ್ಕೆ. ಅದಕ್ಕೋಸ್ಕರ ಇಲ್ಲಿಗೆ ಬಂದ್ವಿ. ಇಲ್ಲಿ ಕೂಡ ಫ್ಯಾನ್ ಏನು ಇರ್ಲಿಲ್ಲ. ಅದಾದ್ಮೇಲೆ ನಮ್ಮ ಮನೆಯವ್ರು ಒಂದ್ ಸ್ವಲ್ಪ ಬಾಟಲ್ಸ್ ಎಲ್ಲ ತಗೋಬೇಕು ಅಂತ ತಗೊಂಡ್ರು.
ಮೈಸೂರಲ್ಲಿ ಎಲ್ಲಾ ಕಡೆ ನೋಡಿದ್ರು ಫೋಟೋ ಶೂಟ್. ನಾನು 2 ಕಡೆ ರೆಕಾರ್ಡ್ ಮಾಡ್ಕೊಳ್ಳೋಣ ಅನ್ಕೊಂಡೆ, ಅಷ್ಟರಲ್ಲಿ ನಾನು ಯಾವಾಗ ಅಮ್ಮನ ಜೊತೆ ಮಾತಾಡ್ತಿದ್ದೆ ಏನಾದ್ರು ತರ್ಬೇಕಾ ಕ್ಯಾಂಟೀನಿಂದ ಅಂತ, ಅವಾಗ್ಲೂ ಮಾಡ್ಕೊಳಕ್ ಆಗ್ಲಿಲ್ಲ. ಇನ್ನ ಇಲ್ಲಿ ಬರ್ಬೇಕಾದ್ರೆ ಈ ತಂಗಿಗ್ ಮಾಡಿದೆ ಅನ್ಸುತ್ತೆ, ಅವಾಗ ಅಲ್ಲೂ ಕೂಡ ಮಾಡ್ಕೊಳಕ್ ಆಗ್ಲಿಲ್ಲ ನನ್ಗೆ. ಮತ್ತೆ ಮನೆಗ್ ಬಂದ್ಬಿಟ್ಟು ಅದೆಲ್ಲ ಇಟ್ಬಿಟ್ಟು ನಾವು ಬಂದಿದ್ದು ಬಿಸ್ಲು ಮಾರಮ್ಮ ಟೆಂಪಲ್ಗೆ. ಇಲ್ಲೇ ನಮ್ಮ ಮನೆ ಹತ್ರ ಇದೆ ಬಿಸ್ಲು ಮಾರಮ್ಮ ಟೆಂಪಲ್ಗೆ ಹೋಗೋಣ, ಅವತ್ತು ಅಮಾವಾಸ್ಯೆ ಕೂಡ ಆಗಿರೋದ್ರಿಂದ ಸ್ವಲ್ಪ ತಾಯಿ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಅನಿಸ್ತಿತ್ತು. ಇದು ಜಾತ್ರೆ ಆಗಿದ್ದಾಗ ನಾವು ಬ್ಯಾಂಗ್ಳೂರಲ್ಲಿ ಇದ್ವಿ, ಬರಕ್ ಆಗಿರ್ಲಿಲ್ಲ ನಮಗೆ. ಕ್ರಿಕೆಟ್ ಮ್ಯಾಚ್ ನೋಡಕ್ ಹೋಗಿದ್ವಿ ಅಲ್ವಾ, RCB. ಅವತ್ತು ಇದ್ರ ಜಾತ್ರೆ ಇತ್ತು ಬಿಸ್ಲು ಮಾರಮ್ಮ ಟೆಂಪಲ್ದು. ಅದಕ್ಕೋಸ್ಕರ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ತಾಯಿ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಗಿತ್ತು. ನಾವು 12 ಗಂಟೆ ಟೈಮಲ್ಲಿ ಬಂದಿರೋದ್ರಿಂದ ಅಲ್ಲಿ ಗುಡ್ಡಪ್ಪ ಕುತ್ಕೊಂತಾರೆ, ತಡೆ ಎಲ್ಲ ಒಡ್ಸ್ಕೊಬಹುದು, ಶಾಸ್ತ್ರ ಎಲ್ಲ ಹೇಳ್ತಾರೆ. ಆದ್ರೆ ನಮ್ಮನೆಯವರು ತುಂಬಾ ಜನ ಇದಾರಲ್ವಾ, ಇಷ್ಟೊಂದ್ ಜನ ವೇಟ್ ಮಾಡಕ್ಕಾಗಲ್ಲ, ಅಷ್ಟೊಂದ್ ಜನ ಎಲ್ಲ ಆದ್ಮೇಲೆ ನಮ್ದಾಗ್ಬೇಕಿತ್ತಲ್ವಾ, ಅದಕ್ಕೋಸ್ಕರ ವೇಟ್ ಮಾಡಕ್ಕಾಗಲ್ಲ, ಬಾ ಇನ್ನೊಂದ್ಸರಿ ಬಂದ್ರೆ ಆಯ್ತು ಅಂತ ಕರ್ಕೊಂಡ್ ಬಂದ್ರು. ಎಷ್ಟು ಜನ ವೇಟ್ ಮಾಡ್ತಾ ಇದಾರೆ ನೋಡಿ. ತಾಯಿ ಮಹಿಮೆ ಅಂತೂ ನಿಜವಾಗ್ಲೂ. ನಮ್ಮನೆ ಪಕ್ಕ ಇಲ್ಲೊಬ್ರು ಆಂಟಿ ಇದ್ರು, ಅವ್ರು ಹೇಳ್ತಾ ಇದ್ರು ತುಂಬಾನೇ ಶಕ್ತಿ ತಾಯಿಗೆ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾವ್ ಯಾವಾಗ್ಲೂ ಮನ್ಸಾದಾಗೆಲ್ಲ ಹೋಗಕ್ಕೆ ಇಷ್ಟ ಪಡ್ತೀನಿ. ಎಷ್ಟು ಚೆನ್ನಾಗ್. ಮತ್ತೆ ಅಮಾವಾಸ್ಯೆ ಟೈಮಲ್ಲಿ ಮತ್ತೆ ಮಂಗಳವಾರ ಶುಕ್ರವಾರ ಅಲ್ಲಿ ಅನ್ನದಾಸೋಹ ಕೂಡ ಇರುತ್ತೆ, ಊಟ ಕೂಡ ಇರುತ್ತೆ. ಊಟ ಕೂಡ ಮಾಡ್ಕೊಂಡ್ ಬರ್ಬೋದು ದೇವಸ್ಥಾನಕ್ಕೆ ಹೋದವರೆಲ್ಲ. ಎಷ್ಟು ಚೆನ್ನಾಗ್ ಬಂದಿದೆ ಅಲ್ವಾ. ದೇವ್ರ ತಾಯಿ ಮಹಿಮೆ ಅಂತ ಅಂದ್ರೆ ಅದೇ. ನಾನಂತೂ ತುಂಬಾನೇ ನಂಬ್ತೀನಿ, ನೀವು ಕೂಡ ಎಲ್ರು ನಂಬ್ತೀರಾ ಅಂತ ಅನ್ಕೊಂಡಿದೀನಿ. ದೇವಸ್ಥಾನಗಳಿಗೆ ಹೋಗೋದಂದ್ರೆ ಸಖತ್ ಇಷ್ಟ. ನಮ್ಮ ಮನೆಯವ್ರು ಅದೇ ಹೇಳ್ತಾ ಇರ್ತಾರೆ, ಯಾವಾಗ್ ನೋಡಿದ್ರು ದೇವಸ್ಥಾನ ಅಂತ ಇರ್ತೀಯಲ್ಲ, ಎಲ್ಲಾರು ಹೋಗೋಣ ಬಾ ಹೊರ್ಗಡೆ ಅಂತ. ನಾನ್ ಹೇಳ್ತೀನಿ, ಈ ಖರ್ಚು ಮಾಡೋದಿಕ್ಕೆ ಅಲ್ಲಿಗೆನೆ ಹೋಗ್ಬೋದಲ್ವಾ, ಅಷ್ಟ್ ಖರ್ಚಲ್ಲಿ ದೇವಸ್ಥಾನಕ್ಕೆ ಅಂತ. ಮತ್ತೆ ನನ್ಗೆ ಬಾಕ್ಸ್ ಬೇಕು ಅಂದಿದ್ನಲ್ವಾ, ನಾನ್ ಬಂದಿದ್ದು ಸ್ಮಾರ್ಟ್ ಬಜಾರಿಗೆ. ನನಗೆ ಬಾಕ್ಸ್ ಗಳೆಲ್ಲ ಸಿಕ್ತು, ಮತ್ತೆ ಪ್ಲೇಟ್ಸ್ ಎಲ್ಲ ತಗೊಬೇಕಿತ್ತು ಮಕ್ಳಿಗೆ. ಒಂದ್ ಸ್ವಲ್ಪ ಟಿಫನ್ ಪ್ಲೇಟ್ಸ್ ಬರುತ್ತಲ್ಲ, ಅದೆಲ್ಲ ಬೇಕಿತ್ತು, ತಗೊಂಡೆ. ಒಂದ್ ಸ್ವಲ್ಪ ಪೆನ್ಸಿಲ್ಸ್ ಎಲ್ಲ ಬೇಕಿತ್ತು, ಮನೇಲಿ ಇರೋದ್ರಿಂದ ಪೆನ್ಸಿಲ್ ಎಲ್ಲ ಹರಿದಿ ಇಡ್ತಿದ್ದಾರೆ, ಅದಕ್ಕೋಸ್ಕರ ಪೆನ್ಸಿಲ್ಸ್ ಎಲ್ಲ ಬೇಕಿತ್ತು. ನನ್ಗೆ 1-2 ಬೌಲ್ಸ್ ಬೇಕಿತ್ತು, ಯಾವ್ದು ಗಾಜಿನ ಬೌಲ್ಸ್ ಬೇಕಿತ್ತು, ಅದ್ ಸಿಕ್ಲೇ ಇಲ್ಲ. ಅದನ್ನೆಲ್ಲ ಮಾಡ್ಕೊಂಡು ನಾವು ಮನೆಗ್ ಬಂದ್ವಿ. ಅಲ್ಲಿಂದ ಬಂದು ಎಲ್ಲ ಲೇಟ್ ಆಗಿರೋದ್ರಿಂದ ನಾವು ಮನೆಗ್ ಬೆಳಿಗ್ಗೆ ದೋಸೆ ಹಿಟ್ಟು ಇತ್ತು, ಮತ್ತೆ ಪಲ್ಯ ಕೂಡ ಇತ್ತು, ಅದನ್ನೇ ಮಾಡ್ಕೊಂಡ್ವಿ. ಈವ್ನಿಂಗು ಹೊರಗಡೆಯಿಂದ ತರ್ಸ್ಕೊಂಡಿದ್ವಿ ಬಿರಿಯಾನಿ ಮತ್ತೆ ಕಬಾಬು. ತುಂಬಾನೇ ಚೆನ್ನಾಗಿತ್ತು, ತುಂಬಾ ಟೇಸ್ಟಿ ಆಗಿತ್ತು. ನನ್ನ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.